Good morning to all. Welcome to Karnataka LMS e-content. I am Nagavini, Assistant Professor of English, the Department of Collegiate and Technical Education. In today's class, I am going to explain the first chapter from the novel Hard Times, written by Charles Dickens, prescribed by the University of Mysore, to the second year B.A. optional English CBCS course for semester 2020-21. ಚಾರ್ಲ್ಸ್ ಡಿಕನ್ಸ್ ಹಾರ್ಡ್ ಟೈಮ್ಸ್ ಬುಕ್ ಫಸ್ಟ್ ಸೋಯಿಂಗ್ ಅಂದರೆ ಬಿತ್ತನೆ ಮಾಡೋದು. ಇಲ್ಲಿ ಡಿಕನ್ಸ್ ಅವರು ಇದನ್ನು ಜನರಲ್ ಟರ್ಮಲ್ಲಿ ಯೂಸ್ ಮಾಡಿದ್ದಾರೆ. ದರ್ ಇಸ್ ಎ ಪ್ರಾವರ್ಬ್, ವಾಟ್ ವಿ ಸೋ ವಿ ರೀಪ್ ಅಂತ. ಏನನ್ನು ಬಿತ್ತುತ್ತೀವಿ ಅದನ್ನೇ ಪಡೀತೀವಿ ಅಂತ. ಪ್ರೀತಿ ತೋರಿಸಿದರೆ ಪ್ರೀತಿ ಪಡಿತೀವಿ, ದ್ವೇಷ ತೋರಿಸಿದರೆ ದ್ವೇಷ ಪಡಿತೀವಿ, ಕೋಪ ತೋರಿಸಿದ್ರೆ ಕೋಪನೇ ಪಡಿತೀವಿ ಅಷ್ಟೇ. ವಾಟ್ ವಿ ಸೋ ವಿ ರೀಪ್ ವಾಟ್ ವಿ ಸೋ ಅಷ್ಟೇ. ಏನು ಬಿತ್ತುತ್ತೀವಿ, ಮಾವನ್ನು ಬಿತ್ತಿ ಬೇವನ್ನು ಪಡೀಲಿಕ್ಕಾಗಲ್ಲ, ಬೇವನ್ನು ಬಿತ್ತಿ ಮಾವನ್ನು ಪಡೆಯೋಕ್ಕಾಗಲ್ಲ, ಆ ರೀತಿ. ಸೊ ಇಲ್ಲಿ ಕೈಗಾರಿಕೆಗಳನ್ನು ಬಿತ್ತಿ ನೀವು ಸುಸಂಸ್ಕೃತವಾದ ಜೀವನವನ್ನು ಪಡೆಯೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ವಾಟ್ ವಿ ಆರ್ ಸೋಯಿಂಗ್ ವಿ ರೀಪ್ ಅಂತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಕನ್ನಡದಾಗ ಅದೇ. ಏನನ್ನಾದರೂ ನೀವು ಕಲಿಸ್ಬೇಕು, ಸಂಸ್ಕಾರ, ನೀತಿ, ನಿಯಮ, ಸಂಸ್ಕೃತಿ ಅಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಕಲಿಸ್ಬೇಕು. ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂತ ಅದು ಗೊತ್ತಿದ್ದವರು ಮಕ್ಕಳನ್ನು ಚಿಕ್ಕವರಲ್ಲೇ ಗಮನಿಸ್ತಾರೆ. ಎಲ್ಲವನ್ನು ಬೆಳೆಯುವ ಪೈರು ಮೊಳಕೆಯಲ್ಲೇ. ಆ ಪೈರು ಯಾವ ರೀತಿಯ ಕಾಳುಗಳನ್ನ ಬಿಡ್ಬೋದು ಅನ್ನೋದು ಮೊಳಕೆ ಹೊಡೆದಾಗಲೇ ಗೊತ್ತಾಗ್ಬಿಡುತ್ತೆ. ಬೇಗ ಸತ್ತೋಗ್ಬಿಡುತ್ತಾ, ಬೆಳೆಯುತ್ತಾ, ಬೆಳೆದ್ರೆ ಎಷ್ಟು ಥರದಲ್ಲಿ ಎಷ್ಟು ಉತ್ತಮವಾಗಿ ಅದಕ್ಕೆ ಅನ್ನೋ ಕಾಳು ಕೊಡುತ್ತೆ ಅನ್ನೋದು. ಹಾಗೆ ಮಕ್ಕಳನ್ನು ಚಿಕ್ಕದ್ರಲ್ಲೇ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಮುಂದೆ ಅವ್ರು ಏನೇನೆಲ್ಲ ಆಗ್ಬೋದು. ಅದನ್ನು ಗಮನಿಸಿ ಅದಕ್ಕೆ ತಕ್ಕ ಹಾಗೆ ಒಂದು ಪೂರಕವಾದ ಶಿಕ್ಷಣವನ್ನು ಮನೆಯಲ್ಲೂ ಎಲ್ಲರೂ ಕೊಡಬೇಕಾಗತ್ತೆ, ಸಮಾಜದಲ್ಲೂ ಕೊಡಬೇಕಾಗತ್ತೆ, ಶಾಲಾ ಕಾಲೇಜುಗಳಲ್ಲಿ ಕೊಡಬೇಕಾಗತ್ತೆ, ಉನ್ನತ ಶಿಕ್ಷಣ ವ್ಯವಸ್ಥೆ ಒಳಗಡೆ ಕೊಡಬೇಕಾಗತ್ತೆ. ಅವರು ಹುಟ್ಟಿದಾಗಿಂದ ಒಂದು ಪ್ರಬುದ್ಧರಾಗಿ 22ನೇ ವಯಸ್ಸಿಗೆ ಉನ್ನತ ಶಿಕ್ಷಣ ಪಡೆದು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯಾಗಿ ನಮ್ಮ ಸಮಾಜಕ್ಕೆ ಎಂಥ ವ್ಯಕ್ತಿಗಳು ಬೇಕು ಅಂತ ನಿರ್ಮಾಣ ಮಾಡಲಿಕ್ಕೆ ನೋಡಿ ಆ 22 ವರ್ಷಗಳ ಸೋಯಿಂಗ್, ರೀಪಿಂಗ್, ಏನೇನೇನೆಲ್ಲ ಅಂಶಗಳನ್ನು ಆ ಮಕ್ಕಳಲ್ಲಿ ನಾವು ವ್ಯಕ್ತಿತ್ವನ ಉನ್ನತ ಮಾಡಲಿಕ್ಕೆ ಆ ಎಳೆಯ ವಯಸ್ಸಿನಿಂದ 22ರವರೆಗೆ ಇಡೀ ಸಮಾಜ ಜವಾಬ್ದಾರಿಯಿಂದ ಕೊಡುತ್ತೆ. ಅದನ್ನು ವಿ ರೀಪ್. ಆ ದೊಡ್ಡವರಾದಮೇಲೆ ಹಾಳಾಗೋದ್ಲು ಹಾಗೆ ಏನು ಪ್ರಯೋಜನ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಇಲ್ಲಿ let us see how it's going to be proved here in the his novel at the end of the last chapter of this book, 16th chapter. This book has 16 chapters. Book 1 16 chapter ಇದೆ ಇದಕ್ಕೆ. The one thing needful. Now I quote, the novel begins with a sentence. Now what I want is facts. Facts ಬೇಕಷ್ಟೇ. Teach these boys and girls nothing but facts. ನೀವು ಹುಡುಗರಿಗೆ ಏನು ಕಲಿಸ್ಬೇಡಿ, ಓನ್ಲಿ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಫ್ಯಾಕ್ಟ್ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಅಲೋನ್ ಆರ್ ವಾಂಟೆಡ್ ಇನ್ ಲೈಫ್. ಫ್ಯಾಕ್ಟ್ಸ್ ಮಾತ್ರ ಜೀವನಕ್ಕೆ ಬೇಕು. ಏನು ಫ್ಯಾಕ್ಟ್? ಭೂಮಿಯು ಸೂರ್ಯನ ಸುತ್ತುತ್ತಾ ಇದೆ, ಇದು ಫ್ಯಾಕ್ಟ್. ಫ್ಯಾಕ್ಟ್ ಅಂದರೆ ಇರೋದನ್ನು ಇದು ಹಾಗೆ ಅಷ್ಟೇ, ಅದನ್ನು ಇನ್ನೇನು ಇಲ್ಲ, ನೋ ಆ್ಯಡಿಂಗ್ ಆಫ್ ಕಲರ್. ನಾವು ಬದಲಾಯಿಸೋಕ್ಕಾಗಲ್ಲ ಅದನ್ನು. ದಟ್ಸ್ ಫ್ಯಾಕ್ಟ್. ಫ್ಯಾಕ್ಟ್ಸ್ ಆರ್ ಅಲೋನ್. ಈಗ ನೋಡಿ ಇದನ್ನು, ಇದು ಏನಾಯ್ತು ಈಗ, ಅದು ಇಟ್ ಹ್ಯಾಸ್ ಫಾಲನ್, ಕೆಳಗೆ ಬೀಳ್ತು, ಅದು ಫ್ಯಾಕ್ಟ್ ಅಷ್ಟೇ. ನಾನು ಅದನ್ನು ಅದು ಹಾರಿ ಹೋಯಿತು ಅಂದಾಗ ಅದು ಇಮ್ಯಾಜಿನೇಷನ್. ಕವಿ ಒಂದು ಹೆಣ್ಣಿನ ಮುಖವನ್ನು, ಅವಳು ಚಂದ್ರಮುಖಿ ಪ್ರಾಣಸಖಿ ಅಂತ ಹೋಲಿಸ್ತಾನೆ. ಫ್ಯಾಕ್ಟ್ ಅಲ್ಲೇನೋ ಫ್ಯಾಕ್ಟ್ ತಗೊಳಕ್ಕೋದ್ರೆ ಚಂದ್ರನಲ್ಲೂ ಕಲೆಗಳಿದೆ, ಅವಳ ಮುಖದಲ್ಲೂ ಕಲೆ ಇತ್ತು ಅಂತಾಗತ್ತೆ. ಅಲ್ಲ, ಅದು ಅವನು ಕಲ್ಪನೆಯನ್ನು ತಗೊಂಡಿದ್ದಾನೆ. ಚಂದ್ರನ ಕಲ್ಪನೆ ಅಂದರೆ ಅಷ್ಟು ಸುಂದರ, ಎಲ್ಲೂ ಒಂದು ಚೂರು ದೂರಕ್ಕೆ ಹೇಗೆ ಕಾಣ್ತಾನೆ ಚಂದ್ರ, ಸುಂದರವಾಗಿ ಪ್ರಶಾಂತವಾಗಿ ಗುಂಡಾಗಿ. ಹುಣ್ಣಿಮೆ ಚಂದ್ರನಿಗೆ ಹೋಲಿಸ್ಬೇಕು, ಅರ್ಧ ಚಂದ್ರನಿಗಲ್ಲ ಹೋಲಿಸ್ತಾರೆ. ಆ ಥರ ಅಂದರೆ ಫ್ಯಾಕ್ಟ್, ಇಮ್ಯಾಜಿನೇಷನ್. ಒಂದು ಈಗ ಇದು ಗಿಡ ಇಲ್ಲಿ ಹಸಿರಿದೆ, ದಿಸ್ ಟ್ರೀ ಈಸ್ ಗ್ರೀನ್, ಫ್ಯಾಕ್ಟ್. ಹೌ ಬ್ಯೂಟಿಫುಲ್ ಇಟ್ಸ್ ವೇವಿಂಗ್, ಹೌ ಬ್ಲೂಯಿಶ್ ಇಟ್ ಲುಕ್ಸ್ ಅಂದರೆ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಕೈ ಅಂದ್ಬಿಟ್ರೆ
ದಟ್ಸ್ ಇಮ್ಯಾಜಿನೇಷನ್. ಅದು ಬ್ಲೂ ಕಾಣ್ತಿಲ್ಲ, ನನಗೆ ಮಾತ್ರ ಬ್ಲೂ ಕಾಣ್ತಿದೆ, ಅದು ಬ್ಲೂ ಇಲ್ಲ, ಅದು ಇಮ್ಯಾಜಿನೇಷನ್. ಹಿಯರ್ ದ ಓನರ್ ಆಫ್ ದ ಮಾಡೆಲ್ ಸ್ಕೂಲ್ ಈಸ್ ಅಗೇನೆಸ್ಟ್ ಇಮ್ಯಾಜಿನೇಷನ್, ಫ್ಯಾನ್ಸೀಸ್, creativity, innovation. He wants to fill the head of the students of his school only with the facts. According to him, facts alone are wanted in life. ಜೀವನದಲ್ಲಿ ಫ್ಯಾಕ್ಟ್ಸ್ ಮಾತ್ರ ಬೇಕು, ಪ್ಲ್ಯಾಂಟ್ ನಥಿಂಗ್ ಎಲ್ಸ್. ಆ ತಲೆ ಒಳಗಡೆ ಏನು ತುಂಬಬೇಡಿ. ಆ್ಯಂಡ್ ರೂಟ್ ಔಟ್ ಅದನ್ನು ಬೇರೆ ಸಮೇತ ಕಿತ್ತಾಕೆ. ಎವ್ರಿಥಿಂಗ್ ಎಲ್ಸ್ ಯು ಕ್ಯಾನ್ ಓನ್ಲಿ ಫಾರ್ಮ್ ದ ಮೈಂಡ್ಸ್ ಆಫ್ ರೀಸನಿಂಗ್ ಅನಿಮಲ್ಸ್ ಅಪಾನ್ ಫ್ಯಾಕ್ಟ್ಸ್. ನಥಿಂಗ್ ಎಲ್ಸ್ ವಿಲ್ ಎವರ್ ಬಿ ಆಫ್ ಎನಿ ಸರ್ವಿಸ್ ಟು ದೆಮ್. ಇನ್ನೇನು ಜೀವನದಲ್ಲಿ ಪ್ರಯೋಜನಕ್ಕೆ ಬರಲ್ಲ. ಓನ್ಲಿ ಫ್ಯಾಕ್ಟ್ಸ್. ದಿಸ್ ಈಸ್ ದ ಪ್ರಿನ್ಸಿಪಲ್ ಆನ್ ವಿಚ್ ಐ ಬ್ರಿಂಗ್ ಅಪ್ ಮೈ ಓನ್ ಚಿಲ್ಡ್ರನ್. ಈ ಪ್ರಿನ್ಸಿಪಲ್ ಮೇಲೆ ನಾನು ನನ್ನ ಮಕ್ಕಳನ್ನ ಬೆಳೆಸಿದ್ದೇನೆ. ಆ್ಯಂಡ್ ದಿಸ್ ಈಸ್ ದ ಪ್ರಿನ್ಸಿಪಲ್ ಆನ್ ವಿಚ್ ಐ ಬ್ರಿಂಗ್ ಅಪ್ ದೀಸ್ ಚಿಲ್ಡ್ರನ್. ಸ್ಟಿಕ್ ಟು ಫ್ಯಾಕ್ಟ್ಸ್ ಸರ್, ಐ ಅನ್ಕೋಟ್. ದಿಸ್ ಈಸ್ ದ ಬಿಗಿನಿಂಗ್ ಸೆಂಟೆನ್ಸ್ ಆಫ್ ದ ನಾವೆಲ್. ದ ಸೀನ್ ಈಸ್ ಎ ಪ್ಲೇನ್, ಬೇರ್ ಆ್ಯಂಡ್ ಮೊನೋಟನಸ್ ವಾಲ್ಟ್ ಆಫ್ ಎ ಸ್ಕೂಲ್ ರೂಮ್. ಒಂದು ಸ್ಕೂಲ್ ರೂಮ್, ಅದು ಪ್ಲೇನ್, ಬೇರ್, ಖಾಲಿ ಇದೆ, ವಿಶಾಲವಾಗಿದೆ. ಆ್ಯಂಡ್ ವಾಲ್ಟ್, ಚಾವಣಿ. ಅವೇ ಮೊನೋಟನಸ್, ಒಂದೇ ರೀತಿ, ಎಲ್ಲಿ ಪ್ಲೇನ್, ನೋ ಡಿಸೈನ್, ನೋ ಕಲರ್ ಚೇಂಜ್, ನಥಿಂಗ್ ಅಟ್ ಆಲ್. ಮೊನೋಟನಸ್ ವಾಲ್ಟ್ ಆಫ್ ಎ ಸ್ಕೂಲ್ ರೂಮ್. ದ ಸ್ಪೀಕರ್ ಈಸ್ ಮಿಸ್ಟರ್ ಥಾಮಸ್ ಗ್ರಾಡ್ಗ್ರೀನ್, ದ ಓನರ್ ಆಫ್ ದ ಮಾಡೆಲ್ ಸ್ಕೂಲ್. ಸ್ಪೀಕರ್ ಯಾರು? ಮಿಸ್ಟರ್ ಥಾಮಸ್ ಗ್ರಾಡ್ಗ್ರೀನ್. ಹಿ ಈಸ್ ದ ಓನರ್ ಆಫ್ ದ ಮಾಡೆಲ್ ಸ್ಕೂಲ್. ಹಿ ಎಕ್ಸ್ಪ್ಲೇನ್ಸ್ ಹಿಸ್ ಥಿಯರಿ ಆರ್ ಫಿಲಾಸಫಿ ಟು ಎ ನ್ಯೂ ಟೀಚರ್ ಆ್ಯಂಡ್ ಎ ವಿಸಿಟರ್. ಅಲ್ಲಿನ ಒಬ್ಬ ವಿಸಿಟರ್ಗೆ, ನ್ಯೂ ಟೀಚರ್ ಆರ್ ವಿಸಿಟರ್ಗೆ, ಹಿ ಎಕ್ಸ್ಪ್ಲೇನ್ಸ್ ಹಿಸ್ ಥಿಯರಿ, ತನ್ನ ಥಿಯರಿ ಆಫ್ ಎಜುಕೇಷನ್, ಫಿಲಾಸಫಿ ಆಫ್ ಎಜುಕೇಷನ್ನ ಅಲ್ಲಿ ಹೊಸದಾಗಿ ಒಬ್ಬರು ಬಂದಿದ್ದಾರೆ, ಅವ್ರಿಗೆ ವಿವರಿಸ್ತಾ ಇದ್ದಾನೆ. ಹಿ ಹ್ಯಾಸ್ ಎ ಸ್ಕ್ವೇರ್ ಫಾರ್ ಹೆಡ್ ವಿತ್ ಹಿಸ್ ಐಬ್ರೋಸ್ ಫಾರ್ ಇಟ್ಸ್ ಬೇಸ್. ಮುಖ ಚಚ್ಚೌಕಾರದಲ್ಲಿದೆ. ಐಬ್ರೋಸ್ ಅದರ ಬೇಸ್ ಏನನ್ನು ಕಾಣ್ತಿದೆ. ಆ್ಯಂಡ್ ಹಿಸ್ ಐಸ್ ಆರ್ ಅಕಮಡೇಟೆಡ್ ಇನ್ ಟು ಡಾರ್ಕ್ ಕೇವ್ಸ್ ಓವರ್ ಶ್ಯಾಡೋಡ್ ಬೈ ದ ವಾಲ್. ಕಣ್ಣುಗಳು ಆಳವಾದಂಥ ಗುಳಿಯೊಳಗಡೆ ಹುದುಗಿ ಹೋದಂತೆ ಕಾಣಿಸ್ತಾ ಇದೆ. ಹಿಸ್ ಮೌತ್ ಈಸ್ ವೈಡ್, ಬಾಯಿ ಅಗಲ ಇದೆ, ಥಿನ್ ಆ್ಯಂಡ್ ಹಾರ್ಡ್. ಹಿಸ್ ವಾಯ್ಸ್ ಈಸ್ ಇನ್ಫ್ಲೆಕ್ಸಿಬಲ್, ಫ್ಲೆಕ್ಸಿಬಲ್ ಇಲ್ಲ, ಏರಿಳಿತಾ ಇಲ್ಲ, ಒಂದೇ ಮೊನೋಟನಸ್, ಫ್ಲೆಕ್ಸಿಬಲ್. ಈ ದೇಶವು, ಭಾರತ ದೇಶವು ಬಹಳ ಸುಂದರವಾದ ದೇಶ, ಹಾಗೂ ಬಡತನ ಇರುವಂಥ ದೇಶ, ಹಾಗೂ ಶ್ರೀಮಂತಿಯರು ತುಂಬಿರುವ ದೇಶ. ನೋಡಿ, ಮೊನೋಟನಸ್. ನಮ್ಮ ದೇಶವು ಸುಂದರವಾದ ದೇಶ. ಹೇಗಿದೆ ಭಾವನೆಗಳನ್ನು ಹೇಳೋದು. ಸೊ ಇನ್ಫ್ಲೆಕ್ಸಿಬಲ್, ಡ್ರೈ ಆ್ಯಂಡ್ ಡಿಕ್ಟೇಟರ್. ಹೇರ್ ಬ್ರಿಸ್ ಆನ್ ದ ಸ್ಕರ್ಟ್ಸ್ ಆಫ್ ಹಿಸ್ ಬಾಲ್ಡ್ ಹೆಡ್. ಅವನ ತಲೆ ಕೂದಲು ಅಷ್ಟು ಒತ್ತಾಗಿಲ್ಲ, ಬಾಲ್ಡ್ ಹೆಡ್ ಅಲ್ಲಿ ಇಲ್ಲಿ ಅಲ್ಗಾಡ್ತಾ ಇದೆ, ಕೂದಲುಗಳು ವೇವ್ಸ್, ಗಾಳಿ ಬಂದಾಗ. ಹಿ ವೇಸ್ ಎ ಸ್ಕ್ವೇರ್ ಕೋಟ್ ಕೂಡ ಸ್ಕ್ವೇರ್. ಹಿ ಹ್ಯಾಸ್ ಸ್ಕ್ವೇರ್ ಲೆಗ್ಸ್, ಕಾಲುಗಳು ಕೂಡ ಸ್ಕ್ವೇರ್. ಆ್ಯಂಡ್ ಸ್ಕ್ವೇರ್ ಶೌಲ್ಡರ್ಸ್, ಸ್ಕ್ವೇರ್ ಚಚ್ಚೌಕಾರದ ಭುಜಗಳು. ಆ್ಯಂಡ್ ಇಸ್ ನೆಕ್ ಕ್ಲಾತ್ ಈಸ್ ಸೋ ಟ್ರೈನ್ಡ್. ಆ ನೆಕ್ ಕ್ಲಾತ್ ಕೂಡ ಅಸ್ ಟು ಮೇಕ್ ಹಿಮ್ ಬೈ ದ ಥ್ರೋಟ್, ಅದು ಕೂಡ ಕುತ್ತಿಗೆಗೆ ನೀಟಾಗಿ ಅವನಿಗಾಗಿ ಇದು ಮಾಡಿದಾಗೆ. ಆ ನೆಕ್ ಟೈ ಕೂಡ ಆ ರೀತಿ ಸ್ಕ್ವೇರ್ ಇದೆ. ಹಿಸ್ ಫಿಸಿಕಲ್ ಅಪಿಯರೆನ್ಸ್ ಎಂಫಸೈಸಸ್ ದಟ್ ಹೀ ಈಸ್ ಎ ಸಿವಿಯರ್ ಮ್ಯಾನ್. ಅವನ ಫಿಸಿಕಲ್ ಬಾಹ್ಯ ನೋಡ್ತಾ ಇದ್ರೆ ದೈಹಿಕವಾಗಿ ಅವನು ತುಂಬ ಸಿವಿಯರ್ ಮ್ಯಾನ್ ಅನಿಸುತ್ತೆ, ಸ್ಟ್ರಿಕ್ಟ್ ಮ್ಯಾನ್ ಅನಿಸುತ್ತೆ. ದ ಸ್ಪೀಕರ್, ದ ಸ್ಕೂಲ್ ಮಾಸ್ಟರ್, ಅವ್ರು ನೋಡೋಕೆ ಬಂದಿರೋರು ಯಾರೊಬ್ಬರು ಸ್ಕೂಲ್ ಮಾಸ್ಟರ್. ಆ್ಯಂಡ್ ದ ಥರ್ಡ್ ಗ್ರೌಂಡ್ ಪರ್ಸನ್ ಆರ್ ವಿತ್ ದ ಬ್ಯಾಕ್ ಗ್ರೌಂಡ್ ಆಫ್ ಎ ಲಿಟಲ್ ವೆಸಲ್ಸ್, ಐ ಕೋಟ್ ಆ್ಯಂಡ್ ಅನ್ಕೋಟ್. ಅವರು ನೋಡೋಕೆ ಬಂದಿರೋ ಒಬ್ಬ ಸ್ಕೂಲ್ ಮಾಸ್ಟ್ರು, ಮತ್ತೊಬ್ಬರು ಗ್ರೌಂಡ್ ಪರ್ಸನ್, ಜೆಂಟ್ಲ್ಮ್ಯಾನ್, ದೊಡ್ಡ ವ್ಯಕ್ತಿಗಳು, ದೊಡ್ಡವರು. ಅವರು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಏನಕ್ಕೆ? ಇನ್ ದ ಬ್ಯಾಕ್ಗ್ರೌಂಡ್, ಅವ್ರ ಹಿನ್ನೆಲೆ ಯಾರಿದ್ದಾರೆ? ಎ ಲಿಟಲ್ ವೆಸಲ್ಸ್ ಅರೇಂಜ್ಡ್, ಸಣ್ಣ ಪಾತ್ರೆಗಳು. ನೋಡಿ, ಆ ವಿದ್ಯಾರ್ಥಿಗಳು ಏನಂತ ಕರೀತಾರೆ? ವೆಸಲ್ಸ್, ಪಾತ್ರೆಗಳು. ಇನ್ ಆರ್ಡರ್, ರೆಡಿ ಟು ಬಿ ಪೌರ್ಡ್ ಇನ್ ಟು ಫ್ಯಾಕ್ಟ್ಸ್ ಅಂಟಿಲ್ ದೇ ಆರ್ ಫುಲ್ ಟು ದ ಬ್ರಿಮ್. ಆ ಪಾತ್ರೆಗಳು ಉಕ್ಕಿ ಹರಿಯುವವರೆಗೆ ಆ ಪಾತ್ರೆಗಳೊಳಗಡೆ ಫ್ಯಾಕ್ಟ್ಸನ್ನು ತುಂಬಲಿಕ್ಕೆ ರೆಡಿಯಾಗಿ ಕುಳಿತಿದ್ದಾವೆ ಆ ಪಾತ್ರೆಗಳು. ದ ಬುಕ್ ಈಸ್ ನೇಮ್ಡ್ ಸೋಯಿಂಗ್. ಪುಸ್ತಕದ ಹೆಸರು ಸೋಯಿಂಗ್. ದ ಟೈಟ್ಲ್ ಈಸ್ ಟೇಕನ್ ಫ್ರಮ್ ದ ಬೈಬಲ್. Mr. Gradgrin has a philosophy based on facts. Children in the school are sorts of several vessels which are stuffed with facts only. This is the end of the chapter 1. Chapter 2. Murdering the innocents.
ಥಾಮಸ್ ಹಾರ್ಡಿಯಷ್ಟು ಸರ್ಕಾಸ್ಟಿಕ್ ಐರನಿಕ್ ರೈಟರ್ ಜಗತ್ತಲ್ಲಿ ಎಲ್ಲಿ ಹುಡುಕಿರೂ ಸಿಗಲ್ಲ. ಆ್ಯಂಡ್ ಹ್ಯೂಮರ್, ಸರ್ಕಾಸ್ಟಿಕ್ ಹ್ಯೂಮರ್. ನೀವು ಕಾದಂಬರಿಯನ್ನು ನೀವೇ ಸ್ವತಃ ಸಮಯ ಇದೆ ಈಗ ಲಾಕ್ಡೌನ್ ಪೀರಿಯಡಲ್ಲಿ, ನಿಮಗೆ ಯಾವುದೇ ಇಂಟರ್ನೆಟ್ಟಲ್ಲಿ ನೀವು ಸೋರ್ಸಲ್ಲಿ ನೀವು ಸರ್ಚ್ ಮಾಡಿದ್ರೆ ಫ್ರೀ ಆನ್ಲೈನ್ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಥಾಮಸ್ ಹಾರ್ಡಿದ ಬುಕ್ಕು. ಓರಲ್ ಬುಕ್ಕು ಕೂಡ ಸಿಗುತ್ತೆ. ಈಗ ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ, ಓರಲ್ ಆಡಿಬಲ್ ಬುಕ್ ನಾವೆಲ್ ದ ರಿಟರ್ನ್ ಆಫ್ ದ ನೇಟಿವ್. ಪೂರ್ತಿ ನಾವೆಲ್ ನೀವು ಓದೋದು ಬೇಕಾಗಿಲ್ಲ, ನೀವು ಅದಕ್ಕೆ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸಮಯ ಇದ್ದಾಗ ಒಂದೊಂದೇ ಚಾಪ್ಟರ್ನ ನಾವೆಲ್ನ ಕೇಳ್ಕೊತಾ ಹೋಗ್ಬೋದು. ಹಾಗೆ ಇದು ಸಿಗುತ್ತೆ, ಓರಲ್ ಕೂಡ ಸಿಗುತ್ತೆ. ಹಿಂದಿನಲ್ಲಿ ಯಾರೋ ಡೆಲ್ಲಿನ ಬಿಹಾರಲ್ಲಿ ಒಂದು ಹಾರ್ಡ್ ಟೈಮ್ಸ್ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಮತ್ತು UGCಯಿಂದ ಒಂದು 5 ಸೀರೀಸನ್ನು ಯಾರು ಮೇಡಮ್ ಕೇಳಿ ಹಾರ್ಡ್ ಟೈಮ್ಸ್ ಮೇಲೆ ಲೆಕ್ಚರ್ ಕೊಟ್ಟಿದ್ದಾರೆ. ನಾಟ್ ಚಾಪ್ಟರ್ ವೈಸ್. ನೀವು BA ಸ್ಟೂಡೆಂಟ್ಸ್ ಅದರಿಂದ ಚಾಪ್ಟರ್ ವೈಸ್ ಕೊಟ್ಟಿದ್ದೀನಿ. ಅವರು ಮಾಸ್ಟರ್ ಡಿಗ್ರಿ ಲೆವೆಲ್ಲಿಗೆ ಒಂದು ಲೆಕ್ಚರ್ 5 ಸೀರೀಸ್ ಕೊಟ್ಟಿದ್ದಾರೆ ಲೆಕ್ಚರ್ ಥಾಮಸ್ ಹಾರ್ಡಿದು ಹಾರ್ಡ್ ಟೈಮ್ಸ್ ಮೇಲೆ. ಅದನ್ನೆಲ್ಲ ನೀವು ಓದಿ ಇದನ್ನು ನೋಡಿ, ನಿಮಗೆ ಸಂಪೂರ್ಣವಾದ ಒಂದು ತಿಳುವಳಿಕೆ ಚಾರ್ಲ್ಸ್ ಡಿಕನ್ಸ್ ಬಗ್ಗೆ ಬರುತ್ತೆ ನಿಮಗೆ. ಇಲ್ಲಿ ಮರ್ಡರಿಂಗ್ ದ ಇನ್ನೋಸೆನ್ಸ್ ಎಜುಕೇಷನ್. ಇನ್ನೋಸೆನ್ಸ್ ಅಂದರೆ ಯಾರು? ಸ್ಕೂಲ್ ಚಿಲ್ಡ್ರನ್. ಇಫ್ ದೇ ಆರ್ ಎಜುಕೇಟೆಡ್? ನೋ. ಇನ್ ದ ನೇಮ್ ಆಫ್ ಎಜುಕೇಷನ್ ದೇ ಆರ್ ಮರ್ಡರಿಂಗ್ ದ ಸಿಸ್ಟಮ್. ಎಜುಕೇಷನ್ ಸಿಸ್ಟಮ್ ಈಸ್ ಮರ್ಡರಿಂಗ್ ದ ಇನ್ನೋಸೆನ್ಸ್ ಇನ್ ದ ಸ್ಟೂಡೆಂಟ್ಸ್, ಅಮಾಂಗ್ ದ ಸ್ಟೂಡೆಂಟ್ಸ್. ಥಾಮಸ್ ಗ್ರಾಡ್ಗಿನ್, ಐ ಕೋಟ್, ಎಸ್ ಸರ್. ಥಾಮಸ್ ಗ್ರಾಡ್ಗಿನ್ ಅಂದ್ರೆ ಆಗಲ್ಲ, ಮಿಸ್ಟರ್ ಥಾಮಸ್ ಗ್ರಾಡ್ಗಿನ್ ಯಾರೂ ಕರೆಯೋಂಗಿಲ್ಲ, ಸರ್ ಅನ್ಬೇಕು. ಥಾಮಸ್ ಗ್ರಾಡ್ಗಿನ್ ಸರ್, ಎ ಮ್ಯಾನ್ ಆಫ್ ರಿಯಾಲಿಟೀಸ್, ಎ ಮ್ಯಾನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್, ಐ ಅನ್ಕೋಟ್. ಹಿ ನೌ ಪ್ರೆಸೆಂಟ್ಸ್ ಇಸ್ ಅಂದರೆ ಎಂಥ ಮನುಷ್ಯ? ರಿಯಾಲಿಟೀಸ್, ವಾಸ್ತವವಾದಿ, ಫ್ಯಾಕ್ಟ್ಸ್, ಕ್ಯಾಲ್ಕುಲೇಷನ್ಸ್. ಹಿ ನೌ ಪ್ರೆಸೆಂಟ್ಸ್ ಹಿಸ್ ಐಡಿಯಾಸ್ ಆಫ್ ದ ಲಿಟಲ್ ಪಿಕ್ಚರ್ಸ್ ಬಿಫೋರ್ ಹಿಮ್. ಅವನ ಮುಂದೆ ಇರ್ತಕ್ಕಂಥ ಪುಟಾಣಿ ಪಿಕ್ಚರ್ ಮಡಿಕೆಗಳು, ಪಾತ್ರಗಳಿಗೆ ಅವರ ಎಜುಕೇಷನಲ್ ಐಡಿಯಾಸ್ ಏನಂತ ಹೇಳ್ತಾರೆ. ಹೂ ಆರ್ ಟು ಬಿ ಫಿಲ್ಡ್ ಸೋ ಫುಲ್ ಆಫ್ ಫ್ಯಾಕ್ಟ್ಸ್, ಐ ಕೋಟ್. ಹಿ ಸೀಮ್ಡ್ ಎ ಕೈಂಡ್ ಆಫ್ ಕ್ಯಾನನ್ ಲೋಡೆಡ್ ಟು ದ ಮಜಲ್ ವಿತ್ ದ ಫ್ಯಾಕ್ಟ್ಸ್. ಒಂದು ಕ್ಯಾನನ್, ಫಿರಂಗಿ ಒಳಗಡೆ ತುಂಬಿರೋ ಫ್ಯಾಕ್ಟ್ಸ್ ತುಂಬಿರೋ ಫಿರಂಗಿ ಥರ ಒಂದೊಂದೇ ಡಿಶಿಮ್ ಅಂತ ಫ್ಯಾಕ್ಟ್ಸ್ ಬಿಡ್ತಾ ಹೋಗ್ತಾರೆ ಈಗ ಆ ಮಕ್ಕಳು ಮುಂದೆ. ಆ್ಯಂಡ್ ಪ್ರಿಪೇರ್ಡ್ ಟು ಬ್ಲೋ ದೆಮ್ ಕ್ಲೀನ್ ಔಟ್ ಆಫ್ ದ ರೀಜನ್ಸ್ ಆಫ್ ಚೈಲ್ಡ್ಹುಡ್ ಅಟ್ ಒನ್ ಡಿಸ್ಚಾರ್ಜ್. ಆ ಮಕ್ಕಳು ಇನ್ನೂ ಚಿಕ್ಕವರು, ಆ ಚಿಕ್ಕ ಮಕ್ಕಳನ್ನ, ಇನ್ನೋಸೆಂಟ್ ಚಿಲ್ಡ್ರನ್ನ ಹಿ ಈಸ್ ಗೋಯಿಂಗ್ ಟು ಟೇಕ್ ದೆಮ್ ಔಟ್ ಆಫ್ ದ ರೀಜನ್ ಆಫ್ ಚೈಲ್ಡ್ಹುಡ್. ತಮ್ಮ ಬಾಲ್ಯದ ಪರಿಧಿಯನ್ನು ಮೀರಿ ಅವರು ತಲೆಯಲ್ಲಿ ಬುದ್ಧಿವಂತಿಕೆಯನ್ನು ತುಂಬ್ಕೋಬೇಕು. ಪ್ರಿಕಾಷಿಯಸ್ ಚಿಲ್ಡ್ರನ್ ಅಂತ ಕರೀತಾರೆ, ಪ್ರಿಕೇರಿಯಸ್ ಚಿಲ್ಡ್ರನ್ ಅಂತ ಕರೀತಾರೆ ಅಂತ ಅವ್ರನ್ನ. ಆ ರೀತಿ ಫ್ಯಾಕ್ಟ್ಸ್ನ ತನ್ನ ಫಿರಂಗಿಯಿಂದ ಹೊಡಿತಾರೆ ನೋಡಿ ಈಗ ಫ್ಯಾಕ್ಟ್ಸ್ನ. ಹಿ ಸೇವ್ಡ್ ಎ ಗ್ಯಾಲೋನೈಸಿಂಗ್ ಅಪಾರಟಸ್ ಟು ಚಾರ್ಜ್ ವಿತ್ ಎ ಗ್ರೀಮ್ ಮೆಕ್ಯಾನಿಕಲ್ ಸಬ್ಸ್ಟಿಟ್ಯೂಟ್ ಫಾರ್ ಎ ಟೆಂಡರ್ ಯಂಗ್ ಇಮ್ಯಾಜಿನೇಷನ್ಸ್ ದಟ್ ವರ್ ಟು ಬಿ ಸ್ಟಾರ್ಮ್ಡ್ ಅವೇ. ಆ ಟೆಂಡರ್ ಯಂಗ್ ಇಮ್ಯಾಜಿನೇಷನ್ಸ್ನ ಹಿ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಮ್ಡ್ ಅವೇ, ಬಿರುಗಾಳಿ ಥರ ಗುಡ್ಸ್ ಹಾಕ್ಬಿಡ್ತಾನೆ. ಹಿ ಪಾಯಿಂಟ್ಸ್ ಎ ಸ್ಕ್ವೇರ್ ಫೋರ್ ಫಿಂಗರ್ ಟು ಎ ಗರ್ಲ್ ಆ್ಯಂಡ್ ಸೇಸ್. ಅಲ್ಲೊಂದು ಹುಡುಗಿ ಕೂತಿದ್ದಾಳೆ, ಅವಳ ಕಡೆಗೆ ಹಿ ಪಾಯಿಂಟ್ಸ್ ಇಸ್ 4 ಫಿಂಗರ್, ತನ್ನ ತೋರ್ಬೆಳ್ಳನ್ನು ತೋರಿಸ್ತಾನೆ. ಆ್ಯಂಡ್ ಸೇಸ್, ಐ ಕೋಟ್ ಅಂಡ್ ಅನ್ಕೋಡ್, ಗರ್ಲ್ ನಂಬರ್ 20. ಹುಡುಗಿಗೆ ಹೆಸರಿಲ್ವಾ? 20ನೇ ನಂಬರ್ ಹುಡುಗಿ ಎದೇಳು ಅಂತಾರೆ. ಯಾರು ನೀನು, ಇಲ್ಲಿ ಹೆಂಗೆ ಬಂದೆ ಅಂತ ಕೇಳ್ತಾರೆ. The girl, blushing, standing up and curtseying, says, I quote and unquote, Sissy Jupe, sir. Sissy is not a name, said Mr. Gradgrin. Don't call yourself a Sissy. Call yourself Cecilia. ಅಂದರೆ ಅಡ್ರೆಸ್ ಇಡ್ತೀವಲ್ಲ ನಾವು, ಪದ್ಮಜ ಅಂತ ಇದ್ರೆ ಪಮ್ಮಿ ಅನ್ನೋದು, ನಿರ್ಮಲ ಅಂತಿದ್ರೆ ನಿಮ್ಮಿ. ಅವಳಂದ್ಲು ಸಿಸ್ಸಿ ಸರ್ ಅಂತ. ನೋ, don't call yourself Sissy. You should call yourself Cecilia. The girl says in a trembling voice with another courtesy, ಇನ್ನೊಂದ್ಸರಿ ನಮಸ್ಕಾರ ಮಾಡಿದ್ಲು, that her father calls her a Sissy. ನಮ್ಮಪ್ಪ ಸಿಸ್ಸಿ ಅಂತ ಕರೀತಾರೆ ಸರ್. ಮಿಸ್ಟರ್ ಗ್ರಾಡ್ಗಿನ್ tells her to tell her father, ನಿಮ್ಮ ತಂದೆಗೆ ಹೇಳು ನಾನು ಹೇಳ್ದೆ ಅಂತ. He must not call you a Sissy. ಸಿಸ್ಸಿ ಅಂತ ನಿಮ್ಮಪ್ಪ ಕರಿಬಾರ್ದು ನಿನ್ನ. And ask what her father is. What's your father? ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ? I quote and unquote, he belongs to the horse riding, if you please, sir. Or he belongs to the horse riding ಕೆಲಸ ಮಾಡ್ತಾರೆ ಸರ್. Mr. Gradgrin frowns and waves off the
objection of calling with his hand and says that they don't want to know anything about that. We don't want to know about your horse riding, geese riding here. Okay? She must not tell them about that there. Horse riding ಅಂತೆಲ್ಲ ಸ್ಕೂಲಲ್ಲಿ ಹೇಳಬಾರ್ದು. He says, your father breaks horses, don't he? What does your father do? He breaks horses. She says that he is a horse rider in a circus. No, sir. He doesn't treat the horse. He is a horse rider in circus. He tells her not to mention about the circus there. Circus, gircus ಎಲ್ಲ ಇಲ್ಲಿ ಹೇಳಬಾರ್ದು. As her father doctor sick horses. You should say, your father doctor sick horses. ನಿನ್ನ ತಂದೆ ಕುದುರೆಗಳಿಗೆ ಔಷಧಿಯನ್ನು ಹಾಕ್ತಾರೆ ಅಲ್ವಾ. ಹಿ ಈಸ್ ಎ ವೆಟರ್ನರಿ ಸರ್ಜನ್. ನೀನು ಹಾರ್ಸ್ ರೈಡರ್ಸ್ ಇನ್ ಸರ್ಕಸ್ ಅನ್ನಬಾರ್ದು. ವೆಟರ್ನರಿ ಸರ್ಜನ್ ಅಂತ ಸೈಂಟಿಫಿಕ್ ನೇಮ್ ಫ್ಯಾಕ್ಟ್ ಹೇಳಬೇಕು. ಹಿ ಟೆಲ್ಸ್ ಹರ್ ಟು ಗಿವ್ ದ ಡೆಫಿನಿಷನ್ ಆಫ್ ಎ ಹಾರ್ಸ್. ಓಕೆ, ಯುವರ್ ಫಾದರ್ ಈಸ್ ಎ ಹಾರ್ಸ್ ರೈಡರ್. ಟೆಲ್ ಮಿ ದ ಡೆಫಿನಿಷನ್ ಆಫ್ ಹಾರ್ಸ್. ಹಾಗಾರೆ ನಿಮ್ಮ ತಂದೆ ಹಾರ್ಸ್ ಸರ್ಜನ್ ಅಲ್ಲ, ವೆಟರ್ನರಿ ಸರ್ಜನ್ ಅಲ್ವಾ. ಹಾರ್ಸ್ ಡೆಫಿನಿಷನ್ ಹೇಳು ನೀನು ನೋಡೋಣ. ಶಿ ಫೇಲ್ಸ್ ಟು ಗಿವ್ ದ ಡೆಫಿನಿಷನ್. ಅವಳಿಗೆ ಗೊತ್ತಿಲ್ಲ ಪಾಪ. Mr. Gradgrin says, quote and unquote, girl number 20 is unable to define a horse. ಈ ಗರ್ಲ್ ನಂಬರ್ 20ಗೆ ಹಾರ್ಸ್ ಅಂತ ಹೇಳಕ್ಕೆ ಬರಲ್ಲ. ಗರ್ಲ್ ನಂಬರ್ 20 possess of no facts in reference to one of the commonest of animals. ಒಂದು ಕಾಮನೆಸ್ಟ್ ಅನಿಮಲ್ ಹಾರ್ಸ್. ಶಿ ಡಸಂಟ್ ನೋ ದ ಡೆಫಿನೇಷನ್ ಆಫ್ ದಟ್ ಕಾಮನೆಸ್ಟ್ ಅನಿಮಲ್. ಹಿ ಆಸ್ ಬಿಡ್ಸರ್ ಟು ಗಿವ್ ದ ಡೆಫಿನೇಷನ್ ಆಫ್ ಹಾರ್ಸ್. ಡೆಫಿನೇಷನ್ ಆಫ್ ಹಾರ್ಸ್ ಕೊಡೆಯಾ ಬಿಡ್ಸರ್. ಹಿ ಸೇಸ್, ಮಾಡಿ ಫ್ಯಾಕ್ಟು. ಹಾರ್ಸ್ ಅಂದರೆ ಏನು? ಕ್ವಾಡ್ರೂಪೆಡ್, 4 ಕಾಲಿಂದು. ಗ್ರಾಮಿನೋವರಸ್, ಅದೇನು ತಿನ್ನುತ್ತದು. 40 teeth, ನೇಮ್ಲಿ 24 grinders, 4 eye teeth and 12 incisive. Sheds coat in the spring, in marshy countries. Sheds hoofs too, hoofs hard but requiring to be shod with iron. Age known by marks in mouth. Thus and much more. Bidzer. Mr. Gradgrin tells the girl number 20 to know what a horse is. ತಿಳ್ಕೊ ಹಾರ್ಸ್ ಅಂದ್ರೆ ಏನು ಅಂತ. ಶಿ ಸರ್ ಕಟ್ಸೀಸ್ ಅಗೇನ್ ಆ್ಯಂಡ್ ಬ್ಲಷಸ್ ಡೀಪರ್. ನಾಚಿಕೆ ಕೆಂಪಾಗೋಯ್ತು. ಎಲ್ಲದ್ರಿಗೆ ಹಂಗೆ ಅಂದ್ಬಿಟ್ರಲ್ಲ. ಮತ್ತೆ ನಮಸ್ಕಾರ ಮಾಡಿ ನಿಂತ್ಕೊಂಡ್ಲು. ಬಿಡ್ಸರ್ ಅಬ್ಸರ್ವಿಂಗ್ ಮಿಸ್ಟರ್ ಗ್ರಾಡ್ಗಿನ್. ಉತ್ತರ ಹೇಳಾಯ್ತಲ್ಲ, ನಾವು ಕೂರಿಸ್ಬೇಕಲ್ವಾ. ಸಿಡೌನ್ ಅಂತನೋ ನಿಂತಿದ್ದಾರೆ ಅವರು. ಅಬ್ಸರ್ವ್ ಮಾಡ್ತಾರೆ ಬಿಡ್ಸರ್. ಅವ್ರ ಮುಖನ ಐಸು ಎಲ್ಲ ನೋಡಿ ಅವರ ಕಣ್ಣಲ್ಲಿ ಹಿ ಕ್ಯಾಚಸ್ ದ ಲೈಟ್. ದೆನ್ ಹಿ ಸಿಟ್ಸ್ ಡೌನ್. The third gentleman, a mighty man at cutting and drying, now steps forth. He is a government officer. ಅಲ್ಲಿರೋರು ಇನ್ನೊಬ್ಬರು ಗೌರ್ಮೆಂಟ್ ಆಫೀಸರ್. In his way, a professed pugilist, always in training, always with a system to force down the general throat like a bolus, who is known at the bar of his little public office, ready to fight all England to continue in festive phraseology and proving himself an ugly customer. He asked them 2 questions. The first one is, I quote and unquote, would you paper a room with the representation of horses? ಅವರು ಫೇಮಸ್ ಫ್ಯಾಕ್ಟ್ಸ್ಗೆ, ಫ್ರೇಸರಾಜಿಗೆ ಇಡೀ ಇಂಗ್ಲೆಂಡ್ನಲ್ಲಿ ಬೇಕಾದ್ರೂ ಹೋರಾಟ ಮಾಡಿಬಿಡ್ತಾರೆ ತಮ್ಮ ಸಿದ್ಧಾಂತನ ಪ್ರೂವ್ ಮಾಡೋಕ್ಕೆ ಅಂತ ಆಫೀಸರ್ ಅವರು. ಹಿ ಆಸ್ 2 questions ಟು ದ ಚಿಲ್ಡ್ರನ್. ಫಸ್ಟ್ ಕ್ವಶನ್ ಈಸ್, ವುಡ್ ಯು ಪೇಪರ್ ಎ ರೂಮ್ ವಿತ್ ರೆಪ್ರೆಸೆಂಟೇಷನ್ ಆಫ್ ಹಾರ್ಸಸ್. ಕುದುರೆನ ಪ್ರತಿನಿಧಿಸ್ತಕ್ಕಂಥ ಕುದುರೆ ಚಿತ್ರನ ರೂಮ್ಗಳಲ್ಲಿ ಪೇಪರನ್ನು ಹಾಕ್ತೀರಾ, ಅಂಟಿಸ್ತೀರಾ ಅಂತ. 1 half ಸೇಸ್ ಎಸ್. ಅರ್ಧ ಮಕ್ಳು ಹೇಳ್ತಾರೆ ಎಸ್ ಅಂತ. ಅದರ್ ಹಾಫ್ ಸೇಸ್ ನೋ. ಎ ಬಾಯ್ ಸೇಸ್ ದಟ್ ಹಿ ವಿಲ್ ನಾಟ್ ಪೇಪರ್ ಎ ರೂಮ್ ಅಟ್ ಆಲ್. ಒಬ್ಬ ಹುಡುಗ ಹೇಳ್ತಾರೆ, ನಾವು ರೂಮ್ಗೆ ಪೇಪರ್ ಏನು ಅನ್ಸೋದೇ ಇಲ್ಲ ಸರ್ ಅಂತಾನೆ. ಬಟ್ ವಿಲ್ ಪೇಂಟ್, ನಾವು ಪೇಪರೆಲ್ಲ ಹಾಕಲ್ಲ, ಪೇಂಟ್ ಮಾಡ್ತೀವಿ ಅಂತ. ದ ಆಫೀಸರ್ ಎಕ್ಸ್ಪ್ಲೇನ್ಸ್ ದಟ್ ದೇ ವಿಲ್ ನಾಟ್ ಪೇಪರ್ ಎ ರೂಮ್ ವಿತ್ ರೆಪ್ರೆಸೆಂಟೇಷನ್ ಆಫ್ ಎ ಹಾರ್ಸಸ್. ಬಿಕಾಸ್ ಇಬ್ಬರು ಬೈತಾರೆ. ಎಸ್, ಯು ವಿಲ್ ನಾಟ್ ಪೇಂಟ್. ಇಲ್ಲಿ ಕ್ವಶನ್ ಪ್ರಕಾರ ಕೇಳ್ತಿರೋದೇನೋ, ಯು ವಿಲ್ ಪೇಪರ್ ಎ ರೂಮ್, ಪೇಪರ್ ಎ ರೂಮ್ ಅಂತಲೇ ತಿಳ್ಕೊಬೇಕು. ಪೇಂಟ್ ಅಲ್ಲ, ಆಮೇಲೆ ಅದು ರಿಯಾಲಿಟಿ ಅಲ್ಲ. ಅದನ್ನು ಆ ಇಮ್ಯಾಜಿನೇಷನ್ ಇಲ್ಲಿ ತರಬೇಡ ನೀನು. ಹುಡ್ಗಂಗೆ ಹೇಳ್ದ ಸರ್, ನಾವು ಪೇಪರ್ ಹಾಕಲ್ಲ ಗೋಡೆಗೆಲ್ಲ, ನಾವು ಪೇಂಟ್ ಮಾಡ್ತೀವಿ. ಅದು ತರಬೇಡ, ಅದು ನಿನ್ನ ಕಲ್ಪನೆ ಅಲ್ಗೊಟ್ಟೋಯ್ತು ಆಚೆಗೆ, ಅಲ್ಗೋಗ್ಬೇಡ. ಕ್ಲಾಸ್ ರೂಮಲ್ಲಿ ನಾವು ಕೇಳೋ ಪ್ರಶ್ನೆ ಇಷ್ಟಕ್ಕೆ ಚಿಕ್ಕನಾಗಬೇಕು. ಫ್ಯಾಕ್ಟ್ ಇಲ್ಲಿ ನಾವು ಟೀಚ್ ಮಾಡ್ತಿರೋದು. ಇಬ್ಬರು ಹೇಳ್ತಾರೆ, ಥಾಮಸ್ ಗ್ರಾಡ್ಗಿನ್ ಮತ್ತು ಯು ವಿಲ್ ಪೇಪರ್ ದ ರೂಮ್. ಅಷ್ಟೇ ಹೇಳ್ಬೇಕಿಲ್ಲಿ. ಪೇಪರ್ ಎ ರೂಮ್ ವಿತ್ ರೆಪ್ರೆಸೆಂಟೇಷನ್ ಆಫ್ ಹಾರ್ಸಸ್ ಬಿಕಾಸ್ ಇನ್ ರಿಯಾಲಿಟಿ ಹಾರ್ಸಸ್ ಆರ್ ನಾಟ್ ಸೀನ್ ವಾಕಿಂಗ್ ಅಪ್ ಆ್ಯಂಡ್ ಡೌನ್ ದ ಸೈಡ್ಸ್ ಆಫ್ ರೂಮ್ಸ್. ಯಾಕೆಂದರೆ ಹಾರ್ಸಸ್ಸನ್ನು ಅಪ್ ಆ್ಯಂಡ್ ಡೌನ್ ಸೈಡ್ಸ್ ಆಫ್ ರೂಮ್ಸಲ್ಲಿ ನಾವು ನಿಜ ಜೀವನದಲ್ಲಿ ನಮ್ಮ ಮನೆ ಒಳಗಡೆ ಕುದುರೆಗಳು ಓಡಾಡಲ್ಲ ಸರ್ ಗೋಡೆ ಮೇಲೆ, ಅದಕ್ಕೆ ನಾವು ಹಾಕಲ್ಲ ಅಂತ ಅವ್ರು ಹೇಳ್ತಾರೆ ಜೆಂಟ್ಲ್ಮನ್ನ. ಹಾರ್ಸ್ ಚಿತ್ರ ಪೇಪರ್ ಹಾಕಲ್ಲ.
The second question is, suppose they are going to carpet a room, will they use a carpet having a representation of flowers upon it? ಈಗ ನಿಮ್ಮ ರೂಮಲ್ಲಿ ಕಾರ್ಪೆಟ್ ಹಾಕ್ತೀರಿ. ಕ್ವಶನ್ ಈಸ್, ವಿಲ್ ಯು ಯೂಸ್ ಎ ಕಾರ್ಪೆಟ್ ವಿಚ್ ರೆಪ್ರೆಸೆಂಟ್ಸ್ ಫ್ಲವರ್ಸ್ ಇನ್ ಇಟ್? ಆ ಕಾರ್ಪೆಟಲ್ಲಿ ಹೂವಿರ್ತಕ್ಕಂಥ ಕಾರ್ಪೆಟನ್ನು ಹಾಕ್ತೀರಾ? ಅಗೇನ್ ಹಿ ರಿಸೀವ್ಸ್ ಬೋತ್ ಎಸ್ ಸರ್ ಆರ್ ನೋ ಸರ್ ಇನ್ ಕೋರಸ್. ದೇರ್ being a general conviction by this time that no sir is always the right answer. To this gentleman of chorus, the chorus of no is very strong. ಈಗ ಮಕ್ಳಿಗೆ ಅರ್ಥ ಆಯಿತು. ನೀವು ಮಕ್ಳನ್ನ ಕೇಳಿಬೇಕಾದ್ರೆ ಈಗ ಆಬ್ಜೆಕ್ಟಿವ್ ಕ್ವಶನ್ ಕೊಡಿ, ಮೊದಲಿಂದ ಒಂದು 5 ಕ್ವಶನ್ಗೆ ಎ ಕರೆಕ್ಟ್ ಆನ್ಸರ್ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ಅಂದ್ಕೊಂಬಿಡ್ತಾರೆ ಎಲ್ಲ ಕ್ವಶನ್ಗೂ ಎ ಕರೆಕ್ಟಾಗಿರುತ್ತೆ ಅಂತ. ಬಂದಷ್ಟು ಬರಲಿ ಮಾರ್ಕ್ಸು ಪಾಸ್ ಆಗಿಬಿಡಿ ಅಂತ 50 ಕ್ವಶನ್ ಕೊಟ್ಟಿದ್ರೆ 50ಕ್ಕೂ ಎ ಅಂತ ಒಬ್ರು ಆಗ್ತಾರೆ, 50ಕ್ಕೂ ಸಿ ಅಂತ ಒಬ್ರು ಆಗ್ತಾರೆ. ಈ ಥರ ಇಲ್ಲಿ ಈ ಮೇಸ್ಟ್ರಿಗೆ ಏನೋ ಉತ್ತರ ಹೇಳಿದ್ರೆ ಖುಷಿಯಾಗುತ್ತೆ ಅಂದ್ಬಿಟ್ಟು ಈ ಸರಿ ಎಸ್ ಹೇಳೋರ ಸಂಖ್ಯೆ ಕಡಿಮೆ ಆಯಿತು, ನೋ ಹೇಳೋರ ಸಂಖ್ಯೆ ಜಾಸ್ತಿ ಆಗೋಯ್ತು. ಅದರಲ್ಲಿ ಪಾಪ ನೋ ಅಂದರಲ್ಲಿ ವೆರಿ ಸ್ಟ್ರಾಂಗ್ ವಾಯ್ಸ್ ಯಾರ್ದು ಅಂತಂದರೆ ದಟ್ ಸ್ಟ್ರಾಗ್ಲರ್ ಗರ್ಲ್ ಸಿಸಿ. ನೋ ಅಂದ್ಬಿಟ್ಲು. ನೋ ಅಂದವ್ರು ಜಾಸ್ತಿ ಇತ್ತು, ಎಸ್ ಅಂದವ್ರ ಪೈಕಿ ಕಡಿಮೆ ಇತ್ತು. ಎಸ್ ಅಂತಂದವರಲ್ಲಿ ಸಿಸಿ ಅವಳು ಸಿಕ್ಕಾಕೊಂಬಿಟ್ಲು. ಈಗಾಗಲೇ ಒಂದ್ಸರಿ ಹಾರ್ಸ್ ಡೆಫಿನಿಷನ್ ಹೇಳಿಲ್ಲ ಅವಳು, ಇನ್ನೊಂದು ಅವ್ರ ತಂದೆದು ಪ್ರೊಫೆಷನ್ ಹೇಳಕ್ಕೆ ಬರಲಿಲ್ಲ ಅವಳಿಗೆ, ಅವಳ ಹೆಸರು ಸರಿಯಾಗಿ ಹೇಳಕ್ಕೆ ಬರಲಿಲ್ಲ. ದಿಸ್ ಟೈಮ್ ಎಸ್ ಅಂದ್ಲು, ಕಾರ್ಪೆಟ್ ಫ್ಲವರ್ಸ್ ಇರೋ ಕಾರ್ಪೆಟ್ ಹಾಕ್ತೀನಿ ಸರ್ ಅಂದ್ಲು. ಸಿಸಿ ಜೂಪ್ ಈಸ್ ಒನ್ ಅಮಾಂಗ್ ದೆಮ್. ಗರ್ಲ್ ನಂಬರ್ 20, I quote and unquote, said the gentleman smiling in the calm strength of knowledge, and asked her if she would carpet her room or her husband's room if she were a grown woman. ಮದುವೆ ಆದ ನಿಮ್ಮ ರೂಮ್ ಅಥವಾ ನಿಮ್ಮ ಮದುವೆ ಆದಮೇಲೆ ಗಂಡನ ರೂಮ್ಗೆ ಫ್ಲವರ್ ಇರೋ ಕಾರ್ಪೆಟ್ ಹಾಕ್ತೀಯಾ? ಶಿ ಬ್ಲಷಸ್, ನಾಚ್ ಕೆಂಪಾಗಿ ಸ್ಟ್ಯಾಂಡ್ಸ್ ಅಪ್ ಅಂಡ್ ಕಟ್ಸಿಸ್, ನಮಸ್ಕಾರ ಮಾಡಿ ಹೇಳಿದ. ಸೈಸ್ ಐ ಕೋಟ್ ಅಂಡ್ ಅನ್ಕೋಟ್, ಇಫ್ ಯು ಪ್ಲೀಸ್ ಸರ್, ಐ ಆಮ್ ವೆರಿ ಫಾಂಡ್ ಆಫ್ ಫ್ಲವರ್ಸ್. ನಂಗೆ ಹೂ ಅಂದರೆ ತುಂಬ ಇಷ್ಟ ಸರ್. ಹಿ ಆಸ್ ಇಫ್ ದಟ್ ಈಸ್ ವೈ ಶಿ ವಿಲ್ ಪುಟ್ ಟೇಬಲ್ಸ್ ಆ್ಯಂಡ್ ಚೇರ್ಸ್ ಅಪಾನ್ ದೆಮ್. ಅದಕ್ಕೆ ನಿನ್ನ ಇಷ್ಟ ಅಂದ್ಬಿಟ್ಟು ಅವುಗಳ ಮೇಲೆ ಟೇಬಲ್ಲು ಚೇರೆಲ್ಲ ಹಾಕ್ತೀಯಾ ಕಾರ್ಪೆಟ್ ಮೇಲೆ, ಹೂವು ಇರೋ ಕಾರ್ಪೆಟ್ ಮೇಲೆ. ಆ್ಯಂಡ್ ಹ್ಯಾವ್ ಪೀಪಲ್ ವಾಕಿಂಗ್ ಓವರ್ ದೆಮ್ ವಿತ್ ಹೆವಿ ಬೂಟ್ಸ್. ಆ ಫ್ಲವರ್ಸ್ ಇರೋ ಕಾರ್ಪೆಟ್ ಯೂಸ್ ಮಾಡಿದ್ರೆ ಫ್ಲವರ್ ಮೇಲೆ ಪೀಪಲ್ ಹೆವಿ ಬೂಟ್ಸು, ದಪ್ಪ ಬೂಟ್ ಕಾಲಲ್ಲಿ ನಡೆಯಲ್ವಾ? ನೋಡಿ ಹುಡುಗಿದ ಕಲ್ಪನೆ. ಐ ಕೋಟ್ ಆ್ಯಂಡ್ ಅನ್ಕೋಟ್, ಇಟ್ ವುಡೆಂಟ್ ಹರ್ಟ್ ದೆಮ್ ಸರ್. ಆ ಹೂಗಳಿಗೆ ಹರ್ಟ್ ಆಗಲ್ಲ ಸರ್. ದೇ ವುಡೆಂಟ್ ಕ್ರಶ್ ಆ್ಯಂಡ್ ವಿದರ್. ಆ ಹೂಗಳು ಕ್ರಶ್ ಮುದುಡಿ ಹೋಗಲ್ಲ, ವಿದರ್ ಒಣಗಿ ಹೋಗಲ್ಲ ಸರ್. ಇಫ್ ಯು ಪ್ಲೀಸ್ ಸರ್, ದೇ ವುಡ್ ಬಿ ಪಿಕ್ಚರ್ಸ್ ಆಫ್ ವಾಟ್ ವಾಸ್ ವೆರಿ ಪ್ರೆಟಿ ಆ್ಯಂಡ್ ಪ್ಲೆಸೆಂಟ್. ಅವು ನಿಜವಾದ ಹೂಗಳಲ್ಲ ಸರ್, ಇದು ಫ್ಯಾಕ್ಟೇನೆ. ದೇ ಆರ್ ದ ಪಿಕ್ಚರ್ಸ್ ಆಫ್ ಪ್ರೆಟಿ ಆ್ಯಂಡ್ ಪ್ಲೆಸೆಂಟ್. ಸುಂದರವಾದ ಸಂತೋಷಮಯವಾದಂಥ ಹೂಗಳ ಚಿತ್ರ ಅಷ್ಟೇ ಸರ್. ಆ್ಯಂಡ್ ಐ ವುಡ್ ಫ್ಯಾನ್ಸಿ, ಐ ಅನ್ಕೋಟ್, but he cries at her that she must not fancy and never to fancy. What fancy? No, you should never fancy. I quote and unquote, you are not to Cecilia Job. Thomas Gradgrin solemnly repeats, fact, 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 said the gentleman. No, ನೀನು ಫ್ಯಾನ್ಸಿ ಇಮ್ಯಾಜಿನೇಷನಲ್ಲಿ ತರಬಾರ್ದು, ಯಾವತ್ತೂ ತಿಳ್ಕೋ. ಜೂಪು, ಸೆಸಿಲಿಯಾ ಜೂಪು, ಯು ಶುಡ್ ನಾಟ್ ಫ್ಯಾನ್ಸಿ, because only facts we need, only fact, repeats Gradgrin. I quote and unquote, you are to be in all things regulated and governed by fact. ಎಲ್ಲ ವಿಚಾರದಲ್ಲಿನೂ ಫ್ಯಾಕ್ಟ್ಸ್ ಇರಬೇಕು ನಮ್ಮ ಜೀವನದಲ್ಲಿ, ಸೆಡ್ ದ ಜೆಂಟ್ಲ್ಮ್ಯಾನ್. ಐ ಕೋಟ್ ಅಂಡ್ ಅನ್ಕೋಟ್, ವಿ ಹೋಪ್ ಟು ಹ್ಯಾವ್ ಬಿಫೋರ್ ಲಾಂಗ್ ಎ ಬೋರ್ಡ್ ಆಫ್ ಫ್ಯಾಕ್ಟ್. ಎಲ್ಲ ಕಡೆ ಸ್ಕೂಲೆಲ್ಲ ಒಂದು ಬೋರ್ಡ್ ಆಫ್ ಫ್ಯಾಕ್ಟ್ ಮಂಡಳಿ. ನಾವು ನೀರು ಮತ್ತು ಚರಂಡಿ ಮಂಡಳಿ ಅಂತೀವಲ್ಲ, ಆ ಥರ ವಕ್ಫ್ ಮಂಡಳಿ, ಧಾರ್ಮಿಕ ಮಂಡಳಿ ಅಂತೀವಲ್ಲ, ಹಾಗೆ ಎಲ್ಲ ಕಡೆ ಬೋರ್ಡ್ ಆಫ್ ಫ್ಯಾಕ್ಟ್ ಮಂಡಳಿ ಅಂತ ಒಂದು ಮಂಡಳಿ ಮಾಡಬೇಕು. ಕಂಪೋಸ್ಡ್ ಆಫ್ ಕಮಿಷನರ್ ಆಫ್ ಫ್ಯಾಕ್ಟ್ಸ್. ಆ ಮಂಡಳಿಯಲ್ಲಿ ಕಮಿಷನರ್ಸ್ ಆಫ್ ಫ್ಯಾಕ್ಟ್ಸ್ ಇರಬೇಕು. ಹೂ ವಿಲ್ ಫೋರ್ಸ್ ದ ಪೀಪಲ್ ಟು ಬಿ ದ ಪೀಪಲ್ ಆಫ್ ಫ್ಯಾಕ್ಟ್, ನಾಟ್ ಓನ್ಲಿ ಸ್ಕೂಲ್ ಚಿಲ್ಡ್ರನ್, ದ ಎಂಟೈರ್ ಪೀಪಲ್ ಆಫ್ ದ ಎಂಟೈರ್ ನೇಷನ್. ಎಲ್ಲ ದೇ ಶುಡ್ ಬಿ ದ ಪೀಪಲ್ ಆಫ್ ಫ್ಯಾಕ್ಟ್ ಅಂಡ್ ಆಫ್ ನಥಿಂಗ್ ಬಟ್ ಫ್ಯಾಕ್ಟ್. ಯು ಮಸ್ಟ್ ಡಿಸ್ಕಾರ್ಡ್ ದ ವರ್ಡ್ ಫ್ಯಾನ್ಸಿ ಆಲ್ ಟುಗೆದರ್.
ಈ ಫ್ಯಾನ್ಸಿನ ಪದನ ಆಲ್ ಟುಗೆದರ್ ಡಿಸ್ಕಾರ್ಡ್ ಮಾಡಬೇಕು. ನೆಪೋಲಿಯನ್ ಬೋನಪಾರ್ಟ್ ಹೇಳಿದ್ದಂತ ರಿಮೂವ್ ದ ವರ್ಡ್ ಇಂಪಾಸಿಬಲ್ ಫ್ರಮ್ ದ ಡಿಕ್ಷನರಿ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಅಂತ. ಆ ಥರ ಫ್ಯಾಕ್ಟನ್ನು ಫ್ಯಾನ್ಸಿನ ಪದನ ಆಲ್ ಟುಗೆದರ್ ವಿ ಶುಡ್ ಡಿಸ್ಕಾರ್ಡ್, ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಅಲ್ಲೇನೂ ಇಲ್ಲ, ಫ್ಯಾನ್ಸಿಗೂ ನಮಗೇನು ಸಂಬಂಧ ಇಲ್ಲ. ಯು ಆರ್ ನಾಟ್ ಟು ಹ್ಯಾವ್ ಇನ್ ಎನಿ ಆಬ್ಜೆಕ್ಟ್ ಆಫ್ ಯೂಸ್ ದರ್ ಆರ್ನಮೆಂಟ್. ವಾಟ್ ವುಡ್ ಬಿ ಎ ಕಾಂಟ್ರಡಿಕ್ಷನ್ ಇನ್ ಫ್ಯಾಕ್ಟ್? ಯು ಡೋಂಟ್ ವಾಕ್ ಅಪ್ ಆನ್ ಫ್ಲವರ್ಸ್ ಇನ್ ಕಾರ್ಪೆಟ್ಸ್. ನೀವು ಕಾರ್ಪೆಟ್ಸ್ ಇರೋ ಫ್ಲವರ್ಸ್ ಇರೋ ಕಾರ್ಪೆಟ್ಸ್ ಮೇಲೆ ನಡೆಯೋಕ್ಕಾಗಲ್ಲ, ನಡೀತೀರಾ? ಇಲ್ಲ. ಯು ಡೋಂಟ್ ಫೈಂಡ್ ದಟ್ ಫಾರಿನ್ ಬರ್ಡ್ಸ್ ಆ್ಯಂಡ್ ಬಟರ್ಫ್ಲೈಸ್ ಕಮ್ ಆ್ಯಂಡ್ ಪರ್ಚ್ ಅಪ್ ಆನ್ ಯುವರ್ ಕ್ರಾಕರಿ. ನಿಮ್ಮ ಕ್ರಾಕರಿ ಮೇಲೆಲ್ಲ ಯಾಕೆ ಫಾರಿನ್ ಬರ್ಡ್ಸ್ ಎಲ್ಲ ಚಿತ್ರ ಇಟ್ಕೊಂಡಿರ್ತೀರಾ? ಆ ಫಾರಿನ್ ಬರ್ಡ್ಸ್ ಎಲ್ಲರೂ ನಿಮ್ಮ ಕ್ರಾಕರಿ ಮೇಲೆ ಕುತ್ಕೊಂಡಿರೋದು ನೋಡಿದ್ದೀರಾ ಬಂದು? ಆ್ಯಂಡ್ ಯು ನೆವರ್ ಮೀಟ್ ವಿತ್ ಕ್ವಾಡ್ರೂಪೆಡ್ಸ್ ಗೋಯಿಂಗ್ ಅಪ್ ಆ್ಯಂಡ್ ಡೌನ್ ವಾಲ್ಸ್. ಕುದುರೆದು ಇರೋ ಚಿತ್ರ ಗೋಡೆ ಮೇಲೆ ಹಾಕೊಳ್ಳಲ್ಲ. ಯಾಕೆ ಅಂದರೆ ಯಾವ ಥರ ಗೋಡೆ ಮೇಲೆ ಕುದುರೆ ಓಡಾಡೋದು ನೋಡಿದ್ದೀರಾ ನೀವು? ಯು ಮಸ್ಟ್ ನಾಟ್ ಹ್ಯಾವ್ ಕ್ವಾಡ್ರೂಪೆಡ್ಸ್ ರೆಪ್ರೆಸೆಂಟೆಡ್ ಅಪಾನ್ ವಾಲ್ಸ್. ಅದರಿಂದ 4 ಚತುಷ್ಪಾದಿಗಳು ಗೋಡೆ ಮೇಲೆ ಓಡಾಡೋ ಹಾಗೆ ಚಿತ್ರ ಹಾಕೋಬಾರ್ದು. ಯು ಮಸ್ಟ್ ಯೂಸ್ ಫಾರ್ ಆಲ್ ದೀಸ್ ಪರ್ಪಸಸ್ ಕಾಂಬಿನೇಷನ್ಸ್ ಆ್ಯಂಡ್ ಮಾಡಿಫಿಕೇಷನ್ಸ್ ಆಫ್ ಮ್ಯಾಥಮೆಟಿಕಲ್ ಫಿಗರ್ಸ್ ವಿಚ್ ಆರ್ ಸಸೆಪ್ಟಿಬಲ್ ಆಫ್ ಪ್ರೂಫ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್. ದಿಸ್ ಈಸ್ ಎಲ್ಲದಕ್ಕೂ ನಿಮ್ಮ ಲೈಫಲ್ಲಿ ಏನು? ಕಾಂಬಿನೇಷನ್ಸ್ ಆ್ಯಂಡ್ ಮಾಡಿಫಿಕೇಷನ್ಸ್ ಆಫ್ ಮ್ಯಾಥಮೆಟಿಕಲ್ ಫಿಗರ್ಸ್ ವಿಚ್ ಆರ್ ಸಸೆಪ್ಟಿಬಲ್ ಆಫ್ ಪ್ರೂಫ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್. ಮ್ಯಾಥಮೆಟಿಕಲ್ ಫಿಗರ್ಸ್ ಸಸೆಪ್ಟಿಬಲ್ ಆಫ್ ಪ್ರೂಫ್ ಆ್ಯಂಡ್ ಡೆಮಾನ್ಸ್ಟ್ರೇಟ್. ನೀವು ಪ್ರೂವ್ ಮಾಡಿ ತೋರಿಸ್ಬೋದು, ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ನೋಡಿ, ಇದು 2 + 2 = 4 ಅಂತ ಡೆಮಾನ್ಸ್ಟ್ರೇಟ್ ಮಾಡ್ಬೋದು, ಪ್ರೂವ್ ಮಾಡ್ಬೋದು. ಬಟ್ ನಾಟ್ ವಿತ್ 2 + 2 5 ಅಂದರೆ ಪ್ರೂವ್ ಮಾಡಿ ಅಂತಾರೆ. ಹೆಂಗೆ ಅದು ಕಲ್ಪನೆ? ದಿಸ್ ಈಸ್ ದ ನ್ಯೂ ಡಿಸ್ಕವರಿ. ದಿಸ್ ಈಸ್ ಫ್ಯಾಕ್ಟ್. ದಿಸ್ ಈಸ್ ಟೇಸ್ಟ್. ಇದು ನಾನು ಕಂಡಿಡ್ದಿರೋ ಹೊಸ ಡಿಸ್ಕವರಿ. ದಿಸ್ ಈಸ್ ಫ್ಯಾಕ್ಟ್. ಏನದು? ವಿ ಕೆನಾಟ್ ರೆಪ್ರೆಸೆಂಟ್ flowers or animals on the walls or birds on the crockery. This is fact. This is fact. Another name in this no taste. I uncovered the girl caught season sister. ಅವಳು ನಮಸ್ಕಾರ ಮಾಡಿ ಮತ್ತೆ ಕುತ್ಕೋತಾಳೆ. She is very young and she looks as if she is frightened by the matter of fact prospect the world affords. She is so young, very young. She is so much frightened about this lecture about fact. ಮಿಸ್ಟರ್ Dickens-Ch-1&2. ಈಗ ನೋಡಿ ಇವರು ಮಾಸ್ಟರ್ ಹೆಸರು ಎಷ್ಟು ಐರನಿಕ್ ಆಗಿ ಇಟ್ಟಿದ್ದಾನೆ, ಮಿಸ್ಟರ್ Dickens-Ch-1&2 ಅಂತೆ. ಎ ನ್ಯೂ ಟೀಚರ್ ಈಸ್ ಅಲೌಡ್ ಟು ಗಿವ್ ಇಸ್ ಫಸ್ಟ್ ಲೆಸನ್. ಹೊಸ ಟೀಚರ್ ಆ ಸ್ಕೂಲ್ಗೆ. ನಾವು ಹಿ ಈಸ್ ಅಲೌಡ್ ಟು ಗಿವ್ ಇಸ್ ಫಸ್ಟ್ ಲೆಸನ್. ಮೊದಲನೇ ಪಾಠ ಶುರು ಮಾಡ್ತಿದ್ದಾರೆ. ಸೊ ಮಿಸ್ಟರ್ Dickens-Ch-1&2 ಬಿಗಿನ್ಸ್ ಇನ್ ಇಸ್ ಬೆಸ್ಟ್ ಮ್ಯಾನರ್. ತಮ್ಮ ಪಾಠವನ್ನು ಅತ್ಯುತ್ತಮ ರೀತಿಯಲ್ಲಿ ಶುರು ಮಾಡ್ತಾರೆ. ಈಸ್ ಒನ್ ಆಫ್ ದ 140 ಸ್ಕೂಲ್ ಮಾಸ್ಟರ್ಸ್ ಆ ವರ್ಷ ಬಿಡುಗಡೆ ಆಗಿರ್ತಕ್ಕಂಥ 140 ಸ್ಕೂಲ್ ಮಾಸ್ಟರ್ಸ್ ಆ ಸ್ಕೂಲಿಂದ, ಟ್ರೈನಿಂಗ್ ಸ್ಕೂಲಿಂದ ಬಿಡುಗಡೆ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದೇ ಬಾರಿಗೆ ಇನ್ ದ ಸೇಮ್ ಫ್ಯಾಕ್ಟ್ರಿ. ನೋಡಿ, ಅದನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಲ್ಲ, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನನ್ನು ಸೇಮ್ ಫ್ಯಾಕ್ಟ್ರಿ ಅಂತೆ. ಫ್ಯಾಕ್ಟ್ರಿಯಿಂದ ಬಿಡುಗಡೆ ಆಗಿದ್ದಾರಂತೆ ಇವರು. ಆನ್ ದ ಸೇಮ್ ಪ್ರಿನ್ಸಿಪಲ್ಸ್ ಕಲ್ತಿರೋ ಫ್ಯಾಕ್ಟ್ರಿಯಿಂದ ಬಿಡುಗಡೆ ಆಗಿರೋ ಒಂದು ಪ್ರಾಡಕ್ಟ್ ಇದು. ಲೈಕ್ ಸೋ ಮೆನಿ ಪಿಯಾನೋ ಫೋರ್ಟೆ ಲೆಗ್ಸ್. ಪಿಯಾನೋ ಫೋರ್ಟೆ ನೋಡಿದ್ದೀರಾ? ಪಿಯಾನೋನ ಲೆಗ್ಸ್ ಒಂದೇ ಥರ ಇರುತ್ತೆ ಎಲ್ಲ, ಆದರೆ ಸ್ವರಗಳು ಮಾತ್ರ ನುಡಿಸೋರಿಗೆ ಗೊತ್ತಿರುತ್ತೆ ಯಾವ ಲೆಗ್ಗೆ ಯಾವ ಬೆರಳಿಟ್ಟು ನುಡಿಸ್ಬೇಕು ಅಂತ. ಪಿಯಾನೋ ಹಾರ್ಮೋನಿಯಂ ನೋಡಿದ್ದೀರಾ? ಹಾರ್ಮೋನಿಯಂ ಥರ ಸರಿಗಮಪ್ಪಗೆ ಯಾವುದು ಬಿಡಿ, ಅದು ಬೇರೆ. ಅವ್ರು ಏನೇನೆಲ್ಲ ಕಲ್ತಿದ್ದಾರೆ ನೋಡಿ. ಆರ್ಥೋಗ್ರಫಿ, ಎಟಿಮಾಲಜಿ, ಸಿಂಟ್ಯಾಕ್ಸ್ ಆ್ಯಂಡ್ ಪ್ರೊಸೊಡಿ, ಬಯೋಗ್ರಫಿ, ಅಸ್ಟ್ರಾನಮಿ, ಜಿಯೋಗ್ರಫಿ, ಜನರಲ್ ಕಾಸ್ಮೋಗ್ರಫಿ, the sciences of compound, proportion, algebra, land surveying and leveling, vocal music and drawing from models are all at the ends of his 10 chilled fingers. ಎಲ್ಲ ಅವರು ಇದಿಷ್ಟು ಹೇಳಿದ್ನಲ್ಲ, ಅಷ್ಟು ಸಬ್ಜೆಕ್ಟ್ಸ್ ಅವರು 10 chilled fingers. ಚಿಲ್ಲಡ್ ಫಿಂಗರ್ಸು ತಣ್ಣನೆಯ ಫಿಂಗರ್ ಟಿಪ್ಸಲ್ಲಿದೆ, ಅವ್ರ ಕೈ ಬೆರಳು ತುದಿನಲ್ಲಿದೆ. ಅದು ಬಿಸಿ ಇರಬೇಕು ಬೆರಳು, ಆವಾಗ ಎಲ್ರಿಗೂ ತಲುಪತ್ತೆ. ತಣ್ಣಗಿದೆ ಅಂದರೆ ನೋ ಯೂಸ್ ಅಂತ. ಐಕೋಟನ್ ರಾದರ್ ಓವರ್ ಡನ್. ಲೇಖಕರು ಹೇಳ್ತಾರೆ ಓವರ್ ಡನ್, ಅತಿಯಾಗಿ ಕಲ್ತ್ಬಿಟ್ಟಿದ್ದಾರೆ. Dickens-Ch-1&2 ಇಫ್ ಹಿ ಹ್ಯಾಡ್ ಒನ್ಲಿ ಲರ್ನ್ ಎ ಲಿಟಲ್ ಲೆಸ್. ಆ ವಯಸ್ಸಿನ ಮಕ್ಕಳಿಗೆ ಎಷ್ಟು ಕಲಿಸ್ಬೇಕು, ಆ ಮೇಸ್ಟ್ರಿಗೆ ಅಷ್ಟೇ ಬುದ್ಧಿ ಇರಬೇಕಿತ್ತು. ಇದಿಷ್ಟೊಂದು ಓದ್ಕೊಂಡ್ಮೇಲೆ ಅವರು ಯೂನಿವರ್ಸಿಟಿನಲ್ಲಿ ಇರಬೇಕಿತ್ತು. ಅವರು ಮಕ್ಳಿಗೆ ಕಲ್ಸಕ್ಕೆ ಬಂದಿರೋದು. ಆ ಚಿಕ್ಕ ತಲೆ ಒಳಗಡೆ ಇಷ್ಟೊಂದು ಓದ್ಕೊಂಡಿರೋರು ಬಂದರೆ ಏನು ಗತಿ ಆಗ್ಬೇಕು ಆ ಮಕ್ಕಳು? ಇಫ್ ಹಿ ಹ್ಯಾಡ್ ಒನ್ಲಿ ಲರ್ನ್ ಎ ಲಿಟಲ್ ಲೆಸ್ ಹೌ ಇನ್ಫಿನಿಟ್ಲಿ ಬೆಟರ್ ಹಿ ಮೈಟ್ ಹ್ಯಾವ್ ಟಾಟ್ ಮಚ್ ಮೋರ್. ಅವರೊಂಚೂರು ಕಡಿಮೆ ಕಲ್ತ್ಬಿಟ್ಟಿದ್ರೆ ವುಡ್ ಹ್ಯಾವ್ ಟಾಟ್ ದೋಸ್ ಚಿಲ್ಡ್ರನ್ ಮಚ್ ಮೋರ್. ಎಷ್ಟು ಚೆನ್ನಾಗಿ ಇನ್ನೂ ಹೆಚ್ಚಿಗೆ ಕಲಿಸ್ತಿದ್ರು. ಇವ್ರು ಕಡಿಮೆ ಆ ವಯಸ್ಸಿಗೆ ಎಷ್ಟು ಕಲಿಸ್ಬೇಕು ಅಷ್ಟು ಮಾತ್ರ ಕಲ್ತಿದ್ರೆ. ಅಂದರೆ ಇವ್ರ ತಿಳುವಳಿಕೆ ಈ ಮಕ್ಕಳ ನಾಲೆಡ್ಜಿಗೆ ಇಲ್ಲ ಅಂತ, ಅವರ ತಿಳುವಳಿಕೆ ಮಟ್ಟಕ್ಕೆ ಅವರು ಎಲ್ಲಿರಬೇಕೋ ಅಲ್ಲಿ ಇಲ್ಲ ಅಂತ. ದಿಸ್ ಇಸ್ ದ ಐರನಿ ಆಫ್
educational system everywhere in the world. I think you have understood the explanation of the first chapter and second chapter. If you have any query or comment, post in the comment box. Take care. Bye.